ಸರ್ ನಮಸ್ಕಾರ. ನಮಸ್ಕಾರ ಸರ್. ಇದು ಎಷ್ಟು ತಿಂಗಳ ಕಬ್ಬು ಸರ್? ಈಗ ಇದು 11 ನಡೆದಿದೆ ಸರ್. ಈಗ 11. ಯಾವ ತಿಂಗಳು ಇದನ್ನ ನೀವು ನಾಟಿ ಮಾಡಿದ್ದು? ಡಿಸೆಂಬರ್ 25. ಡಿಸೆಂಬರ್ 25. ಈ ಕಡೆ ಬರ್ರಿ, ಕಾಣಲ್ಲ ನೀವು. ಡಿಸೆಂಬರ್ 25 ಅಲ್ರಿ? ಹೌದು. ನಾಟಿ ಮಾಡಿ ಈಗ 11 ತಿಂಗಳು ಆಯ್ತಲ್ಲ ಸರ್? 11 ತಿಂಗಳು ನಡೀತೈತ್ರಿ. ಏನೇನೆಲ್ಲ ಮಾಡಿದ್ರಿ ಒಂದು 11 ತಿಂಗಳಲ್ಲಿ? ಇದಕ್ಕೆ ಏನೇನು ಕೊಟ್ರಿ, ಎಷ್ಟೆಷ್ಟು ಕೊಟ್ರಿ, ಏನೇನು ಮಾಡಿದ್ರಿ? ನಾಟಿ ಮಾಡಿದಾಗ ಎಕರೆಗೆ 8 ಚೀಲ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿ ಗೊಬ್ಬರ. ಓಕೆ. ಅದ್ರ ಜೊತೆಗೆ ಬೂಸ್ಟ್ ಹಾಕಿದೀವಿ. ಹ್ಞೂ. ಅದ್ರ ಜೊತೆಗೆ ಆರ್ಟಿಕಲ್ಚರ್ ಆಯಿಲ್ನು ಹಾಕಿದೀವಿ. ಹ್ಞೂ. ಆಮೇಲೆ 4 ತಿಂಗಳು 120 ದಿನದೊಳಗ ಮತ್ತೆ ನಾವು 8 ಚೀಲ ಎಕರೆಗೆ ಗೊಬ್ಬರವನ್ನು ಹಾಕಿವಿ. ಅಲ್ಲಿಂದ ಮತ್ತೆ ಏನು ಮಾಡಿದ್ವಿ, 6 ತಿಂಗಳ ಸುಲ್ಸಿನಿ. ಇದನ್ನ 6 ತಿಂಗಳ ಒಂದ್ಸರಿ ಸುಲ್ಸಿದಿರ. 9 ತಿಂಗಳಿಗೆ ಮತ್ತೆ ಮಾಡಿ ಸುಲ್ಸಿನಿ. 9ನೇ ತಿಂಗಳಿಗೆ ಮತ್ತೊಂದ್ಸರಿ ಈಗ ಸುಲಿಸಿ 2 ತಿಂಗಳ ಆತೀಗ. ಇದು ನೋಡ್ರಿ, ಈಗೆಲ್ಲ ಅದೇ ಮೊದಲಿನ ಗೊಬ್ಬರ ಆಗೈತಿ. ಈಗ ಮ್ಯಾಗಳದು ಈಗ ಮತ್ತೆ ಗೊಬ್ಬರ ಹಾಕೈತಿ. ಎರೆಹುಳು ಬರಕತ್ತವ? ಬರ್ತಾವ್ರಿ, ಎರೆಹುಳು ಬರ್ತೈತಿ. ಈಗ ಒಂದೊಂದು ಕಬ್ಬು ಒಂದು 2 kg ಮೇಲೆ ಬರ್ಬೋದನ್ ಸರ್? ಇವು ಬರ್ಬೋದು. 25-24 ಗಂಡು ಐತ್ರಿ. 24-25 ಗಂಡು ಐತಿ. ನಾನು ನೋಡಿದ್ರೆ ಎಣಿಸಿದೆ. ಇನ್ನೊಂದ್ಸರಿ ಎಣಿಸ್ಲೇನ್ರಿ? ಎಣಿಸ್ಕೊಡ್ತೀವಿ ಇಲ್ಲಿ ನೋಡೋಣ. ಎಣಸ ನೋಡಿ, ಎಲ್ಲರೂ ಆ ಕಡೆ ಎಣ್ಸಕ್ ಗಾಳಿ ಬರಲ್ಲ ನೋಡು. ಈ ಕಬ್ಬು ಇನ್ನೊಂದು ವಾರದಲ್ಲಿ ಕಟಾವ್ ಆಗ್ತೈತ್ರಿ. ಯಾಕಂದ್ರೆ ನಮ್ ಕಡೆಗೆ ಆಲ್ರೆಡಿ ಕಟಾವ್ ಜೋರ್ ನಡೆದೈತಿ. ಮತ್ ಲೇಟ್ ಆದ್ರೆ 12 ತಿಂಗಳು ಬಿಡ್ಬೇಕಂದ್ರೆ ಆಗಂಗಿಲ್ಲ. ಸೊ ಹಿಂಗಾಗಿ 11 ತಿಂಗಳು 11.5 ಮ್ಯಾಕ್ಸಿಮಮ್. ಅಲ್ಲಿ ತೋರ್ಸಪ್ಪ, 24 ಗನ್ ಐತಿ ನೋಡ್ರಿ. 25 26 ಅಲ್ಲಿ ಸಿಗಲ್ಲ ನೋಡ್ರಿ. ಅಲ್ಲ, ಅಲ್ಲಿಂದ ಎಣ್ಸಿನ್ನಮ್ಮೆ ನೋಡ, ಎಣ್ಸಿ ನಾ ವಿಡಿಯೋ ಮಾಡ್ತೇನೆ. 2 3 4 5 6 7 8 9 10 11 12 13 14 15 16 ಅಲ್ಲಿವರೆಗಿನ ಒಂದು ಕೋಲೆ 2 kg ಬರ್ಬೋದಾ? ಹ್ಞೂ ಸರ್, 2 kg ಮೇಲೆ ಬರ್ತದೆ. ಹೌದಾ? ಹ್ಞೂ ಸರ್. ಎಲ್ಲ ಹಂಗೈತಿ, ಯಾವ ಅನ್ನಂಗಿಲ್ಲ. ಎಲ್ಲ ಒಂದೇ ರೀತಿ ಐತಿ ಬಿಡು ಕಬ್ಬು. ಎಲ್ಲ ಹಂಗೈತಿ ಸರ್. ಹೆಂಗೆ ನಿಮ್ಗೆ ಸ್ಯಾಟಿಸ್ಫೈ ಆಗೈತಲ್ರಿ ಇದು ಗೊಬ್ಬರ? ಭಾಳ ಸಂತೋಷ ಆಗೈತಿ. ಹೌದ್ರಾ? ಹಳೆ ಫಸ್ಟಿಗೆ ಏನು ಸುಲ್ಸಿದ್ರೆ ಅದನ್ನೆಲ್ಲ ಎರೆಹುಳು ಬಂದು ತಿಂದ್ಬಿಟ್ಟವಲ್ರಿ? ನೆಕ್ಸ್ಟ್ ಇದಕ್ಕೆ ಚಾಲೂ ಮಾಡೈತಿ. ಹಾಂ. ಈಗ ಆಮೇಲೆ ಜೊತೆಗೆ ಮಡಿಗೊಬ್ಬ ಅಂತ ಬರ್ತೈತ್ರಿ. ಇಲ್ಲ, ಲಾಸ್ಟ್ ವಿಡಿಯೋದಾಗ ನಾವು ತೋರಿಸಿದ್ವಿ ಸರ್. ಮಡಿಗೊಬ್ಬು ಭಾಳ ಚೆನ್ನಾಗಿ ಬಂದೈತಿ. ಅದು ಏನಿಲ್ಲ ಅಂದ್ರೆ 1 kg 2 kg. ರಾಜೇಂದ್ರ ಕುಮಾರ್ ಏನ್ ಹೇಳಿದ್ರು ಅಂದ್ರೆ ಸರ್, ನಮಗೆ ಅವರು ಗೋಕುಪಾಮೃತನ ಎವ್ರಿ 15 days ಒಂದ್ಸರಿ ಬಿಡ್ರಿ ಅಂತ ಹೇಳಿದ್ರು ನಮಗೆ. ಅಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ ಕಬ್ಬು ಅಂತ ಹೇಳಿದ್ರು. ಅದ್ರ ಜೀವಾಣುಗಳು ಜಾಸ್ತಿ ಆಗ್ತಾವ ಅಂತ ಹೇಳಿ ನಮ್ ಕೈಲಿ ಮಾಡೋದು ಆಗ್ಲಿಲ್ಲ ಅದನ್ನ. ನಾನು ಮಾಡಿಲ್ರಿ ಪಾಪ, ನೀವೊಬ್ಬರ ಅಲ್ಲ, ನಾನು ಮಾಡ್ಲಿಲ್ಲ ಅದನ್ನ. ನಾನು ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ಲ. ಎಲ್ಲ ಮಾಡ್ಬೇಕಾಗಿತ್ತು ನಾವು. ನೆಕ್ಸ್ಟ್ ಟೈಮ್ ಮಾಡೋಣ ಸರ್. ಈಗ ಈ ಸರಿ ಗೋಕುಪಾಮೃತ ಜೀವಾಮೃತ ಮಾಡ್ಕೊಂತ ಹೋಗನ್ರಿ. ಕೂಬಾ ಸಾಯಿಲ್ ಕಂಡೀಷನರ್ ಜೊತೆಗೆ ಅವನ್ನೆಲ್ಲ ಮಾಡ್ಕೊಂತ ಹೋದ್ರ ವಿ ಕ್ಯಾನ್ ರೀಚ್ ಅರೌಂಡ್ ಸರ್. ನಾವು ಪದ್ಧತಿ ಪ್ರಕಾರ ಮಾಡಿದ್ರ 80-88 ರೀಚ್ ಆಗ್ಬೋದು ನಾವು ಆರಾಮ್. ಅಂದ್ರೆ ಏನ್ರಿ, 11 ತಿಂಗಳಿಗೆ ಕಟಾವ್ ಆದ್ರ ತೊಂದರೆ ಆಗ್ಬಿಡ್ತದ ಸರ್. 12 ತಿಂಗಳಿಗೆ ಕಟಾವ್ ಆಗ್ಬೇಕು. ಇನ್ನೂ ಕರೆಕ್ಟ್ ಟನ್ನೇಜ್ ಬರ್ತೈತಿ, ವೇಟ್ ಬರ್ತೈತಿ ಕಬ್ಬು. ಅಂದ್ರೆ ರಾಜೇಂದ್ರ ಕುಮಾರ್ ಹೇಳೋದೇನಂದ್ರ 12 ತಿಂಗಳ ಆತಂದ್ರೆ ಚಲೋ ಆಗುತ್ತೆ, ಇನ್ನು ವೇಟೇಜ್ ಬರ್ತಿರುತ್ತೆ. ಈಗ ಕಬ್ಬು ಇನ್ನು ಚಲೋ ವೇಟ್ ಬರುತ್ತೆ. ಅವಾಗೆಲ್ಲ ಇಷ್ಟು ಬಿದ್ದಿದ್ದಿಲ್ಲ ಸರ್ ನಿಮ್ ಕಬ್ಬು, ನೀವು ನೋಡಿದ ಪ್ರಕಾರ. ಹೌದಿಲ್ರಿ? ಮತ್ತೆ ಅದ ಸರ್. ಈಗ ಅವಾಗ ನಾನ್ ವಿಡಿಯೋ ಮಾಡ್ದ 9ನೇ ತಿಂಗಳಲ್ಲಿ ಇಷ್ಟಕ್ಕೊಂದು ಬಿದ್ದಿರ್ಲಿಲ್ಲ ಕಬ್ಬು. ಈಗ ನೋಡ್ರಿ ಹೆಂಗ್ ಟೈಮ್ ಆಗ್ತಾ ಬಂತು ಹಂಗ ವೇಟ್ ಜಾಸ್ತಿ ಆಗಿ ಬೀಳಕತ್ತ ಕಬ್ಬು. ಹೌದ್ರಾ? ದಟ್ ಈಸ್ ಇಂಪಾರ್ಟೆಂಟ್. ವೇಟ್ ಆಗ್ಲಿಕ್ಕತ್ತದಲ್ಲ ಅನ್ನೋದು ಖುಷಿ ಪಡ್ಬೇಕು ನಾವು. ಗೊಬ್ಬರ ನೀಟಾಗಿ ಕೆಲಸ ಮಾಡೋದ್ರಿಂದ ಅರ್ಥ ಅಷ್ಟೇ. ಈಗ ಮಾತಾಡ್ರಿ ಸರ್. ನಮಸ್ಕಾರ ರೀ ಸರ. ನಾವು ಹಗರನಹಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮದ ಮಂಜುನಾಥ್ ನಿವೃತ್ತ ಶಿಕ್ಷಕರು ಸರ್. ನಾವು ಈ ಕಬ್ಬು ಡಿಸೆಂಬರ್ 25ಕ್ಕೆ ನಾಟಿ ಮಾಡೀನಿ. 38032 ಕಂಪ್ನಿ ಇರೋದು, ಬೆಲ್ಲದ ರಾಜ ಅಂತ ಕಬ್ಬು. 83032 ಬೆಲ್ಲದ ರಾಜ ಅಂತೇಳಿ. ಇದನ್ನ 5 ಅಡಿ ಅಗಲ ಮಾಡೀನಿ. ಸಾಲ ಗಿಡದಿಂದ ಗಿಡಕ್ಕೆ
ಸಸಿಯಿಂದ ಸಸಿಗೆ 2 ಅಡಿ ಮಾಡಿದ್ದೇನೆ. ಹೀಗಾಗಿ ನನಗೆ ಇದಕ್ಕೆ 1 ಎಕರೆಗೆ 16 ಚೀಲ ಕೂಬಾ ಸಾಯಿಲ್ ಕಂಡೀಷನರ್ ಗೊಬ್ಬರವನ್ನು ಕೊಟ್ಟೀನಿ. ಮತ್ತು ಸಾವಯವ ಇರ್ತಕ್ಕಂಥ ಪದಾರ್ಥ ಇದು ಯಾವುದದು ಆರ್ಟಿಕಲ್ಚರ್ ಆಯಿಲ್ ಹಾಕಿದ್ದೀನಿ, ಬೂಸ್ಟ್ ಹಾಕಿದ್ದೀನಿ. ಸರ್ಕಾರಿ ಗೊಬ್ಬರ ಆಗಲಿ ಸರ್ಕಾರಿ ಔಷಧ ಯಾವುದೇ ಔಷಧವನ್ನು ನಾನು ಇದಕ್ಕೆ ಮುಟ್ಟಿಲ್ಲ. ನನ್ನ ಭೂಮಿ ನೋಡಿರಿ ಎಷ್ಟು ಮೃದುವಾಗಿದೆ. ಇದು ಈ ಗೊಬ್ಬರ ಹಾಕೋದ್ರಿಂದ ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ಮರಳಿ ಪಡಿತಕ್ಕಂಥ ಶಕ್ತಿ ಈ ಗೊಬ್ಬರಕ್ಕೈತಿ. ಸರ್ಕಾರಿ ಗೊಬ್ಬರ ಆಗಿಬಿಟ್ರೆ ಪೆಡಸ್ ಬರ್ತೈತಿ. ಇದು ಮೃದುವಾಗಿರ್ತಕ್ಕಂಥ ಮಣ್ಣಿಗೆ ಮೃದುತ್ವವನ್ನು ಕೊಡ್ತೈತಿ, ಜೀವನವನ್ನು ವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಗೊಬ್ಬರವನ್ನು ನಾನು ಮಾಡೀನಿ. ಈ ರೀತಿಯಾಗಿ ನಂದು 3.5 ಎಕರೆ ಕಬ್ಬು ಈ ಒಂದು ಗಣ್ಣಿನಲ್ಲಿ ಸುಮಾರು 18 ತನ ಐತೆ ನೋಡ್ರಿ. 18 ಇದು ಇದೆ, ಏನು ಗಣ್ಣು 18 ಗಣ್ಣು ಈ ತರವಾಗಿ ಎಲ್ಲ ಸುಲಿಸಿ 1 2 3 4 5 6 7 8 9 10 11 12 13 14 15 16 17 18 ತನ ಇದೆ. ಇನ್ನು 4 ತಿಂಗಳು ಟೈಮ್ ಇದೆ ಸರ್ ಇದಕ್ಕೆ. ಇನ್ನು ಒಂದು 20 22 ಬರ್ಬೋದು. ಮತ್ತೆ ನಾ ಇದರಲ್ಲಿ ಮಡಿಗಬ್ಬು ಅಂತ ಬರ್ತೈತ್ರಿ. ಮಡಿಗಬ್ಬು ಅಂತಂದ್ರೆ ಇಲ್ಲಿ ಐತೆ ನೋಡಿ ಸರ್, ಇದು ಮಡಿಗಬ್ಬಿದು ಈ ಥರವಾಗಿ ಬರ್ತೈತಿ. ಇದು ಒಂದು ಕೋಲಿ ಬರ್ತೈತ್ರಿ. ಇದು ಒಂದು ಮಡಿಗಬ್ಬಿನ ಲೆಕ್ಕ ಹಾಕಿದರೆ ಇದು ಸಹ ಒಳ್ಳೆ ಇಳುವರಿ ಬರ್ತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡು ಗೊಬ್ಬರ ಆ ಥರವಾಗಿ ತನ್ನ ಉಪಯೋಗ ಮಾಡ್ಕೊಂಡು ಮತ್ತೆ ಮರಿಗಳನ್ನು ಕೊಡ್ತಾ ಇದೆ. ಆದ್ದರಿಂದ ಈ ಗೊಬ್ಬರ ನನಗೆ ತೃಪ್ತಿ ಅನಿಸೈತಿ. ದಯಮಾಡಿ ರೈತರು ತಮ್ಮ ಹೊಲವನ್ನು ಉಳಿಸಬೇಕಂದ್ರೆ, ಭೂಮಿಯ ಒಂದು ಸತ್ವವನ್ನು ಉಳಿಸಬೇಕಂದ್ರೆ ಈ ಗೊಬ್ಬರವನ್ನು ಹಾಕಿ ಒಳ್ಳೆ ಫಲವನ್ನು ನಾವು ಪಡಿಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜನವರಿ 2025ರಲ್ಲಿ ಕೃಷಿಯ ವೆಚ್ಚಗಳು ಮತ್ತು ಮಣ್ಣು ಮತ್ತು ಸಮಾಜಕ್ಕೆ ಆಗುವ ಪ್ರಯೋಜನಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿದ ನಂತರ ಅವರು ಸಾವಯವ ಕೃಷಿಗೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಕಬ್ಬು, ತೊಗರಿ, ಸೌತೆಕಾಯಿ ಮತ್ತು ಇತರ ಹಲವು ಬೆಳೆಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಅವರು ತಮ್ಮ ಹೊಲಗಳನ್ನು ಪೋಷಿಸಲು ಕುಬಾ ಸಾಯಿಲ್ ಕಂಡೀಷನರ್, ಕುಬಾ ಸಾಯಿಲ್ ಬೂಸ್ಟರ್ ಮತ್ತು ಕುಬಾ ಸ್ಪ್ರೇಗಳನ್ನು ಮಾತ್ರ ಅವಲಂಬಿಸಿದ್ದರು. ಜುಲೈ 2025ರಲ್ಲಿ ಅವರು ತಮ್ಮ ಪ್ರಗತಿ ವಿಡಿಯೋವನ್ನು ಹಂಚಿಕೊಂಡರು ಮತ್ತು ಇಂದು ಸೆಪ್ಟೆಂಬರ್ 2025ರಲ್ಲಿ ಅವರು ಮತ್ತೊಮ್ಮೆ ಫಲಿತಾಂಶಗಳನ್ನು ಹೆಮ್ಮೆಯಿಂದ ಹಂಚಿಕೊಳ್ಳುತ್ತಾರೆ. ತೀವ್ರ ಬೇಸಿಗೆ ಮತ್ತು ಭಾರೀ ಮಳೆಯ ಸವಾಲುಗಳ ಹೊರತಾಗಿಯೂ ಎತ್ತರವಾಗಿ ಮತ್ತು ಆರೋಗ್ಯಕರವಾಗಿ ನಿಂತಿರುವ ಬಲವಾದ ಕಬ್ಬಿನ ಬೆಳೆ. ಸಾವಯವ ಕೃಷಿಗೆ ಸಮಯ ಬೇಕು ಎಂಬ ಹಳೆಯ ನಂಬಿಕೆ ಹಳತಾಗಿದೆ ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ. ಹೊಸ ಮಂತ್ರ ಸ್ಪಷ್ಟವಾಗಿದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶವನ್ನು ನೀಡುತ್ತದೆ. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ಆಹಾರ ಅಭದ್ರತೆಯ ಇಂದಿನ ಯುಗದಲ್ಲಿ ಸಾವಯವ ಕೃಷಿ ಕೇವಲ ಒಂದು ಆಯ್ಕೆಯಲ್ಲ, ಅದು ಮುನ್ನಡೆಯುವ ಏಕೈಕ ಮಾರ್ಗವಾಗಿದೆ. ಹತ್ತಿರದ ರೈತರು ಭೇಟಿ ನೀಡಲು ಸ್ವಾಗತ. ಎಲ್ಲರಿಗೂ ಸುಸ್ಥಿರ ಮತ್ತು ಆರೋಗ್ಯಕರ ಭವಿಷ್ಯದತ್ತ ಕೊಂಡೊಯ್ಯುತ್ತಿರುವ ಶ್ರೀ ಮಂಜುನಾಥ್ ಅವರಂತಹ ರೈತರನ್ನು ಆಚರಿಸೋಣ ಮತ್ತು ಬೆಂಬಲಿಸೋಣ. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆ, ಆರೋಗ್ಯಕರ ಭವಿಷ್ಯ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಸರ್, ಇದು 1 ಎಕರೆನಾ 2 ಎಕರೆನಾ? ಇದು 1.5 ಎಕರೆ ತೊಗರಿ. 1.5 ಎಕರೆ. ಈಗ ತೊಗರಿ ಯಾವ್ದು ಬಿತ್ತಿದ್ದೀರಾ ನೀವು? ಇದು ನಾವು ಗುಲ್ಬರ್ಗದಿಂದ ತರಿಸಿರ್ತಕ್ಕಂಥದ್ದು ದೇಶೀಯ ತೊಗರಿ ಅಂತ. ಎಷ್ಟು ಬ್ಯಾಗ್ ಗೊಬ್ಬರ ಹಾಕಿದಾರ ಸರ್ ಇದಕ್ಕೆ? ಇದಕ್ಕೆ 5 ಬ್ಯಾಗ್ ಹಾಕಿನಿ. 2 ಸೌತಿಗೆ ಹಾಕಿದ್ದೀನಿ, 3 ಬ್ಯಾಗ್ ನಮ್ಮ ತೊಗರಿ ಸಾಲಿಗೆ ಹಾಕಿದ್ದೀನಿ. ಟೋಟಲ್ 5 ಬ್ಯಾಗ್ ವಿತ್ ಡ್ರಿಪ್. ಓಕೆ, ಸರಿ. ನಿಮ್ಗೆ ಹೆಂಗ ಚಲೋ ಅನ್ಸ್ತಕ್ಕಂಥದ್ದು? ಈ ಸರ್ಕಾರಿ ಗೊಬ್ಬರ ಹಾಕೋದು ಅಂತ ಖರ್ಚಿಗಿಂತ ಈ ಸಾವಯವ ಗೊಬ್ಬರದಿಂದ ಬಹಳ ಖರ್ಚು ಕಡಿಮೆ ಆಗ್ತೈತಿ. ಅರ್ಧಕ್ಕರ್ಧ ಕಮ್ಮಿ ಆಗ್ತೈತಿ. ನಮಸ್ಕಾರ ರೀ ಸರ್. ಇದು ವಿಜಯನಗರ ಜಿಲ್ಲಾ ಹಗರಿಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ. ನಾವು ನೀವು ಮಂಜುನಾಥ್ ಅಂತ ನಿವೃತ್ತ ಶಿಕ್ಷಕರು. ಸಾವಯವ ಗೊಬ್ಬರದ ಸಹಾಯದಿಂದ ಮೆಕ್ಕೆಜೋಳವನ್ನ ನಾನು ಹಾಕಿದ್ದೀನಿ. ಸುಮಾರು 12 ದಿನ ಆಯ್ತು. ಇದಕ್ಕೆ 2.5 ಚೀಲ ಹಾಕಿದ್ದೀನಿ. ಇಷ್ಟ ಹೊಲಕ್ಕ ಹಾಕಿ ನಾನು ಬಿತ್ತಿಗೆನ ಮಾಡೀನಿ. ಇಷ್ಟು ಚೆನ್ನಾಗಿ ನಾಟಿಗೆ ಬಂದಿದೆ. ಈ ಸಾವಯವ ಗೊಬ್ಬರ ಬಹಳ ಖರ್ಚು ಕಡಿಮೆ ಬರೋದ್ರಿಂದ ಇದನ್ನ ಎಲ್ಲರೂ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮೇಲೆ ರೈತರಲ್ಲಿ. ನೋಡ್ರಿ ಬೆಳೆ ಹೆಂಗ್ ಬಂದಿದೆ. ಅಲ್ರಿ
ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ, ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತದೆ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ, ಇವನ್ನ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೊಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅನ್ನೋ ತೀರ್ಮಾನ ಮಾಡಿ ಮುಂದೆ ಮೆಕ್ಕೆಜೋಳ ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಸರ್ ನಮಸ್ಕಾರ ರೀ. ನಮಸ್ಕಾರ. ಯಾವ ಊರು ಸರ್ ಇದು? ಇದು ಹರಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ, ವಿಜಯನಗರ ಜಿಲ್ಲಾ. ಹೌದ್ರಿ. ಏನ್ ಸರ್ ಬೆಳೆ ಇದು? ಕಬ್ಬು. ಎಷ್ಟು ತಿಂಗಳ ಕಬ್ಬು ಐತಿ ಸರ್ ಇದು? ಇದು 5 ತಿಂಗಳು ಐತಿ ನೋಡಿ ಸರ್. 5 ತಿಂಗಳ ಆತ್ರಿ. ಏನು ಗೊಬ್ಬರ ಯೂಸ್ ಮಾಡ್ರಿ ಸರ್ ಇದಕ್ಕೆ? ಕೂಬಾ ಸಾಯಿಲ್ ಕಂಡೀಷನರ್. ಎಷ್ಟು ಬ್ಯಾಗ್ ಯೂಸ್ ಮಾಡಿದ್ರ ಪರ್ ಎಕರ್? ಎಕರ್ಗೆ 16 ಚೀಲ. ಹೌದ್ರಿ. ಹೆಂಗ ಅನ್ಸಕತ್ತದ ನಿಮಗ್ ಕಬ್ಬು? ಬಹಳ ಚೆನ್ನಾಗಿ ಅನಿಸ್ತೈತಿ. ಹ್ಞೂನ್ರಿ. ಈ ಸರ್ಕಾರಿ ಗೊಬ್ಬರಕ್ಕಿಂತ ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಮೆತ್ತಗಿದೆ, ಭೂಮಿಯ ಒಂದು ಆಯುಷ್ಯ ಹೆಚ್ಚಿಗೆ ಆಗ್ತದೆ. ಈಗ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಎಲ್ಲ ಭೂಮಿ ಬೆಳಸಾಗಿಬಿಟ್ಟು ಬೆಳೆ ಉತ್ತರ ಬರಲ್ಲ ಅಂತಕ್ಕಂಥದ್ದನ್ನ ಈಗ ಗೊಬ್ಬರ ಹಾಕಿದ್ರಿಂದ ಕಂಡ್ಕೊಂಡಿನಿ. ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದೀನಿ, ಇವನ್ನ ಎಲ್ಲರೂ ಈ ಕೂಬಾ ಸಾಯಿಲ್ ಕಂಡೀಷನರ್ ಹಂಗ ಆರ್ಗಾನಿಕ್ ಗೊಬ್ಬರ ಹಾಕಿರೋದ್ರಿಂದ ಭೂಮಿಯನ್ನ ನಾವು ಉಳಿಸ್ದಂಗ ಆಕತಿ. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಭೂಮಿಯನ್ನ ಕಳ್ಕೊಬೇಕಾಕತಿ ಅಂತಕ್ಕಂಥ ತೀರ್ಮಾನ ನನಗೆ ಬಂದಿದೆ. ನಾನು ಈ ನನ್ನ ವ್ಯವಸಾಯದಲ್ಲಿ ಈ ಒಂದು ಕಾಳ ಸರ್ಕಾರಿ ಗೊಬ್ಬರ ಹಾಕಲ್ಲ ಅನ್ನೋ ತೀರ್ಮಾನ ಮಾಡಿ ಮುಂದೆ ಮೆಕ್ಕೆಜೋಳ ತೊಗರಿ ಏನೋ ಹಾಕ್ಲಿ ಸಾವಯವದಲ್ಲೇ ಮಾಡ್ತೀನಿ. ಆಮೇಲೆ ಎಷ್ಟು ಗಂಡು ಬಿಟ್ಟಿದೆ ಸರ್ ಈಗ? 5 ತಿಂಗಳಿಗೆ? 5 ತಿಂಗಳಿಗೆ 6 ಗಂಡು ಐತೆ ಸರ್. ಹೌದ್ರಿ. ತಪ್ಪ ಸರ್? ಚೆನ್ನಾಗಿದೆ. ಒಂದು ಮಡ್ಲಿಗಾವ್ ಆಕಾರದಲ್ಲಿ ಬರ್ತದೆ. ನಿಮ್ಗೆ ಚೆನ್ನಾಗಿ ಅನ್ಸ್ಲಿಕ್ಕತ್ತದಲ್ರಿ? ತುಂಬಾ ತೃಪ್ತಿ. ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಗೊಬ್ಬರ ಹಿಂಗ್ ನೀಟಾಗಿ ಕೆಲಸ ಮಾಡುತ್ತಲ್ಲ? ಬಹಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಇದು ಬಿಟ್ಟು ಮತ್ತೇನ್ ಬೇರೆ ಬೇರೆ ಬೆಳೆ ಮಾಡಿದಿರ ನೀವು ಈಗ? ನಾವೀಗ ಸದ್ಯ ಮೆಕ್ಕೆಜೋಳಕ್ಕೆ ಹೊಲ ಹದ ಮಾಡಕತ್ತೀವಿ. ಓಕೆ. ಆಮೇಲೆ ತೊಗರಿಗೆ ಹೊಲ ಹದ ಮಾಡಕತ್ತೀವಿ. ಅದಕ್ಕೆ ಎಕರೆಗೆ 3 ಚೀಲ ಸಾವಯವ ಗೊಬ್ಬರ, ಈಗ ಗೋಬರ್ ಸಾಲ ಕಂಡೀಷನರ್ ಗೊಬ್ಬರ ಇದೆಲ್ಲ 3 ಚೀಲ ಉಜ್ಬಿಟ್ಟು ಬಿತ್ತನೆ ಮಾಡಿಬಿಟ್ರೆ ಮತ್ತೆ ಪೂರ್ವ ನಾವು ಯಾವ್ದು ಹಾಕಂಗೇ ಇಲ್ಲ. ಒಳ್ಳೆ ಚೆನ್ನಾಗಿ ಬರತಕ್ಕಂಥದ್ದು ನಮಗೆ ಈ ಕಬ್ಬಿಗೆ ಗೊಬ್ಬರ ಹಾಕಿದ್ರಿಂದ ಮನಗಂಡಿವಿ. ಆದ್ರಿಂದ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಯೂಸ್ ಮಾಡದೆ ನಾವು ಕೂಬಾ ಸಾಯಿಲ್ ಕಂಡೀಷನರ್ ಅನ್ನೇ ಆರ್ಗ್ಯಾನಿಕ್ ಗೊಬ್ಬರವನ್ನೇ ಉಪಯೋಗ ಮಾಡ್ಬೇಕಂತ ನಾವ್ ಹೇಳೋದು. ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಹಾಳಾಕತಿ. ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಆದ್ರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ಸರ್ ನಮಸ್ತೆ. ನಮಸ್ಕಾರ ರೀ. ಸರ್ ಇದು ಯಾವ ಊರು ಇದು? ಇದು ವಿಜಯನಗರ ಜಿಲ್ಲಾ ಹರಮಳ್ಳಿ ತಾಲೂಕು ಬಂಡಿಕಲ್ ಗ್ರಾಮ ಸರ್. ಹೌದ್ರಿ. ಏನ್ ಹಾಕಿರಿ ಸರ್ ನಿಮ್ ಹೊಲಕ್ಕ? ನಾವು ಮೊಲಕ ಈ ವರ್ಷ ನಾವು ಕಬ್ಬು ಹಾಕಿದೀವ್ರಿ. ಹೌದ್ರಿ. ಇದು ಎಷ್ಟು ಎಕರೆ ಇದೆ ಸರ್ ಇದು ಪ್ಲಾಟ್? 3.5 ಎಕರೆ ಆಗ್ತೈತ್ರಿ. ಹೌದ್ರಿ. ಇದು ಗೊಬ್ಬರ ಯಾವ್ದು ಯೂಸ್ ಮಾಡ್ರಿ ಸರ್ ಇದಕ್ಕ? ಇದಕ್ಕ ಕೂಬಾ ಸಾಯಿಲ್ ಕಂಡೀಷನರ್ ಅಂತೇಳಿ ನಮ್ಮ ಸರ್ ರಾಜೇಂದ್ರ ಸರ್ ಗುಲ್ಬರ್ಗದಿಂದ ರೆಕಮೆಂಡ್. ಅದಕ್ಕೆ ನಮ್ಮ ಇಲ್ಲಿ ಅಡಗಲಿರ್ತಕ್ಕಂಥ ಮಾದೇವ್ ತಾತ್ ಅಂತ ಅವರು ಒಂದು ಹೇಳಿಕೆ ಪ್ರಕಾರ ಆ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಡುವುದರಿಂದ ಅದು ಪೆಡಸಾಕತಿ, ಚೆನ್ನಾಗಿ ಬೆಳೆಯೋದಿಲ್ಲ ಅಂತಕ್ಕಂಥ ಭಾವನೆ ನನಗೂ ಬಂದು ನಾನು ಇದನ್ನ ಕೂಬಾ ಸಾಯಿಲ್ ಕಂಡೀಷನರ್ ಹಾಕ್ಲಿಕ್ಕೆ ಮನಸ್ಸು ಬಂತು. ಅದಕ್ಕೆ ನಾನು 1 ಎಕರೆಗೆ 3400 ಬೀಜದ ಸಸಿಯನ್ನ ಸೀಗುಣಿಸಿಂದ ತರಿಸಿ, ಬಿಜಾಪುರ ಜಿಲ್ಲಾ ಅಫಜಲ್ಪುರ್ ತಾಲೂಕ್ನಾಗಿಂದ, ಬದಲಾಪುರ ತಾಲೂಕಿನಿಂದ. ಹೀಗಾಗಿ ನನಗೆ ಇದು ಬಹಳ ತೃಪ್ತಿ ಅನ್ಸತ್ತೆ. ಹೌದು ಸರ್. ಈಗ ಇದು ಹಚ್ಚಿ ಮೇಲೆ 1 ಎಕರೆಗೆ 8 ಚೀಲ ಹಾಕ್ಬೇಕು ಅಂತ ಹೇಳಿ ಅವ್ರು ರೆಕಮೆಂಡ್ ಮಾಡಿದ್ರು. ನಮ್ಮ ಮಾದೇವ್ ವೀರಾಪುರದವರು ಮತ್ತೆ ಸಾರು. ಅದೇ ಪ್ರಕಾರ ಮೊನ್ನೆ ನಾನು 22 ಚೀಲ ಗೊಬ್ಬರ ಇದಕ್ಕೆ ಹಾಕಿದೀನಿ ಈಗಾಗ್ಲೇ. ಹೌದ್ರಿ. ಈಗ ನಿಮಗ ಹಾಕಿದ ಮೇಲೆ ಎಷ್ಟು ದಿನ ಆಯ್ತು ಸರ್ ಇವಾಗ ಹಾಕಿ? ಈಗ ಹಾಕಿ 4 ದಿನ ಆಗಿದೆ. ಹೊಲದಾಗ ಅಡ್ಡಾಡಿದ್ರೆ ಹೂ ಮೇಲೆ ಅಡ್ಡಾಡಿದ ಹಾಕತ್ತೆ. ಹೌದ್ರಾ? ಬಹಳ ಮೆತ್ತಗೆ ಆಗಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇಲ್ಲಪ್ಪ ಅಂದ್ರೆ ಶಟಗನ್ ಎಲ್ಲ ಎಂಡಿ ಕಿತ್ತು ಬಿಟ್ಟು ನೋಡ್ರಿ ಹೊಲ. ಹೌದಲ್ರಿ. ಈಗ ನಿಮ್ಗೆ ಸ್ಯಾಟಿಸ್ಫೈ ಆಯ್ತಲ್ ಸರ್ ಗೊಬ್ಬರ ಇದು? ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಹಾಕಿ 4 ದಿನಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ?
ಓಕೆ ಓಕೆ ಓಕೆ. ನೀವು ಈಗ ರೈತರಿಗೆಲ್ಲ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಿ ನೀವು? ರೈತರಿಗಿಷ್ಟ ನಾವ್ ಹೇಳೋದು, ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಹಾಳಾಕತಿ, ಹ್ಮ್. ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗ್ಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಎಸ್ ಸರ್. ಆದ್ರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಹೌದು. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ, ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.